ಚಿಕ್ಕನಾಯಕನಹಳ್ಳಿಯಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ತಾಲೂಕು ಆಡಳಿತದಿಂದ ಅತ್ಯಂತ ಸಂಭ್ರಮ ಸಡಗರದಿಂದ ಆಯೋಜನೆ ಮಾಡಲಾಗಿದ್ದಂತಹದ್ದು. ಕೆಂಪೇಗೌಡರ ಆದರ್ಶಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕರೆಯನ್ನ ನೀಡಲಾಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ನಾಡಪ್ರಭು ಕೆಂಪೇಗೌಡರಿಗೆ ಪುಷ್ಪ ನಮನವನ್ನ ಸಲ್ಲಿಸಿಗೆ ಮಾಡಲಾಗಿರತಕ್ಕಂತಹದ್ದು. ಕೆಂಪೇಗೌಡರ ಆದರ್ಶಗಳನ್ನ ಸ್ಮರಣೆ ಮಾಡಿರ್ತಕ್ಕಂತಹದ್ದು. ಇದೀಗ ಅಲ್ಲಿರ್ತಕ್ಕಂತಹ ಮುಖಂಡರು ಹಾಗೆ ಜನಸಾಮಾನ್ಯರು ಕೆಂಪೇಗೌಡರಿಗೆ ಒಂದು ಆಧಾರವಾಗಿರತಕ್ಕಂತಹ ಗೌರವದೊಂದಿಗೆ ಒಂದು ಜಯಂತಿಯನ್ನ ಮಾಡಲಾಗಿದೆ. ಕೆಂಪೇಗೌಡರಿಗೆ ಸಾರ್ವಜನಿಕರ ಒಂದು ಗಮನವನ್ನ ಸೆಳೆದಿರ್ತಕ್ಕಂತಹದ್ದು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನೆಹರು ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಗೌರವವನ್ನ ಅರ್ಪಿಸಿರುವಂತಹದ್ದು. ಬಳಿಕ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದಂತಹ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ತಹಶೀಲ್ದಾರ್ ಮಮತಾ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಆಡಳಿತ ವೈಖರಿ, ದೂರದೃಷ್ಟಿ ಹಾಗೂ ಸಮಾಜಕ್ಕೆ ನೀಡಿದಂತಹ ಅಮೂಲ್ಯ ಕೊಡುಗೆಗಳ ಕುರಿತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಹರ್ಷ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಚಂದ್ರಣ್ಣ, ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಾವಿಗೆಹಳ್ಳಿ ಮಧು ಸೇರಿದಂತೆ ಅನೇಕ ಮುಖಂಡರುಗಳು, ಸಂಘದ ಪದಾಧಿಕಾರಿಗಳು ಹಾಗೆ ಸಾರ್ವಜನಿಕರು ಉಪಸ್ಥಿತರಿದ್ದು ಕೆಂಪೇಗೌಡರ ಆದರ್ಶದ ಬಗ್ಗೆ ಅಭಿಪ್ರಾಯಗಳನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜನಿಸಿ ಆಡಳಿತ ಮತ್ತು ಜೀವನ ಸಾಧನೆ ಮಾಡಿದ್ದು ನಮಗೆ ಎಲ್ಲರಿಗೂ ಕೂಡ ತಿಳಿದಿದೆ. ಒಂದು ಪುಟ್ಟ ಹಳ್ಳಿಯಿಂದ ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ವ್ಯವಹಾರದ ಅತಿ ದೊಡ್ಡ ನಗರ ಅಂತ ಗುರುತಿಸ್ಕೊಂಡಿರೋದಕ್ಕೆ ಮೂಲ ಕಾರಣಕರ್ತರು ಶ್ರೀ ನಾಡಪ್ರಭು ಕೆಂಪೇಗೌಡ. ಅವರ ಸಾಧನೆಗಳನ್ನು, ಅವರ ಜೀವನದಲ್ಲಿರುವಂತಹ ಅಳವಡಿಸ್ಕೊಂಡಂತಹ ಆದರ್ಶಗಳನ್ನು ನಾವು ಹೇಳ್ತಾ ಹೋದರೆ ಒಂದು ದಿನ ಸಾಲೋದಿಲ್ಲ. ಅಷ್ಟು ಸಾಧನೆಗಳನ್ನು, ಅಷ್ಟು ಆದರ್ಶಗಳನ್ನು ಹಿಂದೆ ಮತ್ತು ಮುಂದೆ ಯುವಜನತೆಗಳಿಗೆ ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಅದನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬ ನಾಗರಿಕರಲ್ಲಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾಗರಿಕರು ಅದರ ಜವಾಬ್ದಾರಿ ವಹಿಸ್ಕೋಬೇಕಾಗುತ್ತೆ. ಶ್ರೀ ನಾಡಪ್ರಭು ಕೆಂಪೇಗೌಡರು ಕೆಂಪೆ ನಂಜೇಗೌಡ ಮತ್ತು ಲಿಂಗಾಂಬೆ ಅವರ ಮಗನಾಗಿ ಜನಿಸ್ತಾರೆ. ತುಂಬ ವರ್ಷ ಅವ್ರಿಗೆ ಮಕ್ಕಳಿರೋದಿಲ್ಲ. ದೇವಿಯನ್ನ, ಗ್ರಾಮ ದೇವತೆನ ಪ್ರಾರ್ಥನೆ ಮಾಡಿಕೊಂಡು ವೀರ ಮಗನನ್ನ ಶ್ರೀ ಕೆಂಪೆ ನಂಜೇಗೌಡರು ಪಡೀತಾರೆ. ಹುಟ್ಟದಾಗಿಂದಲೇ ಕೂಡ ಅವರ ಆಟ ಪಾಠಗಳಲ್ಲಿ, ಅವರ ಬಾಲ್ಯದಲ್ಲಿ ವಿಶೇಷವಾಗಿರೋದನ್ನ ತಂದೆ ತಾಯಿ ಗಮನಿಸ್ತಾರೆ. ಸೊ ತಂದೆ ತಾಯಿ ಗಮನಿಸಿ ಇವ್ರಿಗೆ ವಿಶೇಷವಾಗಿ ನಾವು ಪರಿಣಿತಿನ ಕೊಡಬೇಕು, ವಿಶೇಷವಾಗಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಐಗಂಡಪುರದ ಮಾಧವ ಭಟ್ರು ಮೂಲಕ ಅವರಿಗೆ ಶಿಕ್ಷಣ ಕೊಡೋದಕ್ಕೆ ಕೆಂಪೆ ನಂಜೇಗೌಡರು ಪ್ರಯತ್ನ ಪಡ್ತಾರೆ. ಸೊ ಬಾಲ್ಯದಲ್ಲೇ ಕೂಡ ವರ್ಷದಿಂದಾಗಲೇ ಕೂಡ ಕತ್ತಿ ವರಸೆ ಆಗಿರ್ಬೋದು, ಕುದುರೆ ಸವಾರಿ ಆಗಿರ್ಬೋದು, ಶಿಕ್ಷಣದ ಜೊತೆಗೆ ಏನೆಲ್ಲ ಪರಿಣಿತಿ, ಒಬ್ಬ ರಾಜನಾಗಿ ಅಥವಾ ಒಬ್ಬ ಪಾಳೆಗಾರರಾಗಿ ಮುಂದುವರಿಯೋದಕ್ಕೆ ಏನೆಲ್ಲ ಜವಾಬ್ದಾರಿ ಬೇಕು, ಏನೆಲ್ಲ ಕಲೆಗಳು ಬೇಕು, ಆ ಎಲ್ಲ ಕಲೆಗಳನ್ನ ತಂದೆ ತಾಯಿ ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ ದಾರಿ ಹಿಡಿತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಇವತ್ತು ವಿಶ್ವದಾದ್ಯಂತ ಒಂದು ಗುರುತಿಸಲ್ಪಟ್ಟಿರತಕ್ಕಂಥ ಒಂದು ನಗರ ಬೆಂಗಳೂರು, ಸಿಲಿಕಾನ್ ಸಿಟಿ ಅಂತಾನೆ ಹೆಸರುವಾಸಿಯಾಗಿದೆ. ಆ ನಗರಕ್ಕೆ ಅಡಿಗಲ್ಲನ್ನ ಇಟ್ಟಂತ ಯಲಹಂಕದ ನಾಡಪ್ರಭುಗಳಾದ ಕೆಂಪೇಗೌಡರ ಜಯಂತಿಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಾದ ಹರೀಶ್ ಮಾಸ್ಟರು ಕೆಂಪೇಗೌಡರ ಜೀವನ ಚರಿತ್ರೆಯನ್ನ ಬಹಳ ಸವಿಸ್ತಾರವಾಗಿ ನಿಮ್ಮಲ್ಲಿ ತಿಳಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೆಚ್ಚೇನು ಇರೋದಿಲ್ಲ, ಏಕೆಂದ್ರೆ ಅಷ್ಟು ದೊಡ್ಡವ್ ನಾನಲ್ಲ. ಆದ್ರೂ ಕೂಡ ನಾವು ಅವನ್ನ ನೆನೆಸ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವ್ರು ಮಾಡಿದಂಥ ಸಾಧನೆ, ನಾವು ಎಲ್ಲ ಅವರ ಜೀವನ ಚರಿತ್ರೆನ ಹರೀಶ್ ಮಾಸ್ಟರ್ ಬಹಳ ಸವಿಸ್ತಾರವಾಗಿ ತಿಳಿಸಿದ್ರು ನಿಮ್ಗೆ. ಆದ್ರೆ ನಾವು ಅವರ ಜೀವನದಿಂದ ಏನೇನನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಅವರ ಜೀವನದಿಂದ ನೋಡಿ, ಅವರು ಮೊದಲಿಗೆ ವಿಜಯನಗರ ಸಂಸ್ಥಾನದ ಸಾಮಂತ ರಾಜರಾಗಿರ್ತಾರೆ. ಅವರ ತಂದೆ ವೀರನಂಜೇಗೌಡರು ಅವರು ಮಗನಾಗಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಸಾಮಂತರ ವಿಜಯನಗರಕ್ಕೆ ಒಂದ್ಸರಿ ಭೇಟಿ ನೀಡೋದಕ್ಕೆ ಹೋಗಿರ್ತಾರೆ. ವಿಜಯನಗರದ ಸಂಸ್ಥಾನದಲ್ಲಿ ಹೇಗೆ ಅವರು
ಒಂದು ನಗರವನ್ನ ಕಟ್ಟಿರ್ತಾರೆ, ಹೇಗೆ ಅವರು ಆಡಳಿತ ನಡೆಸ್ತಾ ಇರ್ತಾರೆ ಅನ್ನೋದನ್ನೆಲ್ಲ ಕೂಲಂಕುಷವಾಗಿ ತಿಳ್ಕೊಂಡಂತ ಕೆಂಪೇಗೌಡರು ಇದೇ ತರಹದ ಒಂದು ನಗರವನ್ನ ನಾನು ಯಲಹಂಕದ ಬಳಿ ಕಟ್ಟಬೇಕು ಅಂತ ಮನಸ್ಸು ಮಾಡ್ತಾರೆ. ಅವರ ವಿಶ್ವಾಸ ವಿಜಯನಗರ ಸಾಮ್ರಾಜ್ಯದ ಅರಸರ ಹೇಗಿತ್ತು ಅಂತಂದ್ರೆ, ಇವರು ಯಾವಾಗ ಇವರ ಒಂದು ಆಲೋಚನೆಯನ್ನ ವಿಜಯನಗರದ ರಾಜರಲ್ಲಿ ಹೇಳ್ತಾರೆ, ಕೆಂಪೇಗೌಡರು ಮಾಡಿರೋಂಥ ಸಾಧನೆ ಇಷ್ಟು ಹೇಳಿದ್ರು ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ರೈತರಿಗೋಸ್ಕರ ಆಗ್ಬೋದು, ಪ್ರತಿಯೊಂದು ಜನಾಂಗಕ್ಕೂ ಕೂಡ ಸೀಮಿತ, ಅವ್ರು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತ ಅಂತ ನಾವ್ಯಾರು ಅಂದ್ಕೊಳಂಗಿಲ್ಲ. ಏಕೆಂದ್ರೆ ನಾವು ಜಯಂತಿ ಮಾಡ್ಬೇಕಾದ್ರೆ ಕೆಂಪೇಗೌಡರದ್ದು ಒಕ್ಕಲಿಗರದ್ದು ಅಂದ್ಕೊಬಿಟ್ರೆ ಅವರು ಪ್ರತಿಯೊಂದು ಜನಾಂಗಕ್ಕೂ ಕೂಡ ಒಂದು 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 ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಹೇಳಿದ್ರು ಅಷ್ಟೇ, ಅವರು ಒಂದು ಯಾವುದೇ ಒಂದು ಪೇಟೆಗಳು ಮಾಡ್ಬೇಕಾದ್ರೆ ಇಂತಿಂಥ ಪೇಟೆಗಳು ಎಲ್ಲ ಜನಾಂಗಕ್ಕೂ ಕೂಡ, ಉಪ್ಪಾರ ಪೇಟೆ ಆಗ್ಬೋದು, ಒಕ್ಕಲಿಗರದ ಆಗ್ಬೋದು, ಲಿಂಗಾಯತದ ಪ್ರತಿಯೊಂದು ಜನಾಂಗ ಕೂಡ ಒಂದು ಪೇಟೆಯನ್ನು ಮಾಡಿ ಅವರೆಲ್ಲ ಜನಾಂಗಕ್ಕೂ ಕೂಡ ಒಂದು ಒಂದು ಏಕಾಂಗಿಯಾಗಿದ್ದಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇವತ್ತ